ಜಿಲ್ಲೆಯ ಶಾಸಕರಾದ ಭರತ್ ಶೆಟ್ಟರು ಮತ್ತು ನಮ್ಮ ಹರೀಶ್ ಪೂಂಜ್ ಅವರು ಮಾತಾಡ್ತಿದ್ದರು. ಅವರಿಗೆ ಕಾನೂನಿನ ಬಿಸಿ ಮುಟ್ಟಿಸಿದ ನಂತರ ಅವರು ಮಾತಾಡ್ತಾ ಇಲ್ಲ. ಅನಂತಕುಮಾರ್ ಹೆಗ್ಡೆ ಅವರು ಮಾತಾಡ್ತಿದ್ದರು, ಅವರಿಗೆ ಕಾನೂನಿನ ಬಿಸಿ ಮುಟ್ಟಿಸಿದ ನಂತರ ಅವರು ಮಾತಾಡ್ತಾ ಇಲ್ಲ. ಜಿಲ್ಲೆಯ ಶಾಸಕರಾದ ಭರತ್ ಶೆಟ್ಟರು ಮತ್ತು ನಮ್ಮ ಹರೀಶ್ ಪೂಂಜ್ ಅವರು ಮಾತಾಡ್ತಿದ್ದರು, ಅವರಿಗೆ ಕಾನೂನಿನ ಬಿಸಿ ಮುಟ್ಟಿಸಿದ ನಂತರ ಅವರು ಮಾತಾಡ್ತಾ ಇಲ್ಲ. ಯಾಕಂತೇಳಿದರೆ ಅವರು ಹೇಳುವಂಥ ಭಾಷೆ ಉಂಟಲ್ಲ, ಅಂದರೆ ಒಬ್ಬ ಶಾಸಕನಾಗಿ ಇಂಥ ಮಾತನ್ನು ಆಡಬಾರ್ದು. ಉಡುಪಿಯ ಬಿಜೆಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ಇವರು ರಾಹುಲ್ ಗಾಂಧಿ ವಿರುದ್ಧ ಅಪಮಾನಕಾರಿಯಾದಂತಹ ಹೇಳಿಕೆಯನ್ನು ನೀಡಿದ್ದಾರೆ ಎಂದು ಆರೋಪ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ತೀವ್ರವಾದಂತಹ ಆರೋಪವನ್ನು ಮಾಡಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಚಿತ್ತರಂಜನ್ ಶೆಟ್ಟಿ ಬೋಂಡಾಲ ಇವರು ಕೂಡ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಕಚೇರಿಗೆ ಕೂಡ ಇವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ದೂರನ್ನು ನೀಡಿದ್ದಾರೆ. ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ಈಗ ರಾಹುಲ್ ಗಾಂಧಿ ವಿರುದ್ಧ ಯಶ್ಪಾಲ್ ಸುವರ್ಣ ಅವರು ಅಪಮಾನಕಾರಿಯಾದಂಥ ಹೇಳಿಕೆ ನೀಡಿದ್ದಾರೆ ಎಂಬ ಆರೋಪ ಮಾಡಿ ನೀವು ಅವರ ವಿರುದ್ಧ ದೂರನ್ನು ನೀಡಿದ್ದೀರಿ. ಆ ದೂರಿನಲ್ಲಿ ನೀವು ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದೀರಿ? ನೋಡಿ, ಉಡುಪಿ ಜಿಲ್ಲೆಯ ಶಾಸಕರಾದ ಯಶ್ಪಾಲ್ ಸುವರ್ಣರವರು ಮೊನ್ನೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಬಾಬ್ರಿ ಮಸೀದಿಯನ್ನು ನಾವು ಹೇಗೆ ಧ್ವಂಸ ಮಾಡಿದ್ದೇವೆ, ಹಾಗೆಯೇ ರಾಹುಲ್ ಗಾಂಧಿಯ ವಂಶವನ್ನು ನಾವು ನಿರ್ನಾಮ ಮಾಡುತ್ತೇವೆ ಅಂತ ಬಹಿರಂಗವಾಗಿ ಒಂದು ದ್ವೇಷ ಭಾಷಣ ಮಾಡಿದ್ದಾರೆ. ನಾನು ಈಗಾಗಲೇ ನಗರ ಪೊಲೀಸ್ ಆಯುಕ್ತರಿಗೆ ಕೇಸನ್ನು ಕೊಟ್ಟಿದ್ದೇನೆ. ಹಾಗೆಯೇ ಇವತ್ತು ನಾನು ಹೇಳಲಿಕ್ಕೆ ಇರೋದು ಏನಂತ ಹೇಳಿದರೆ, ಒಬ್ಬ ಜನಪ್ರತಿನಿಧಿ ಶಾಸಕರಾಗಿ ಇವತ್ತು ಅವರ ಏನು ಕರ್ತವ್ಯ ಇದೆ, ಅವರೊಂದು ಮೀನುಗಾರ ಕುಟುಂಬದಿಂದ ಬಂದವರು. ಇವತ್ತು ಮೀನುಗಾರರ ಸಮಸ್ಯೆಗಳು ಸಾವಿರಷ್ಟು ಇದೆ. ಅದರ ಬಗ್ಗೆ ಅವರಿಗೆ ಮಾತಾಡ್ಬೋದು, ಅಥವಾ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೋದು, ಅಥವಾ ಅವರ ಕಾರ್ಯಕರ್ತರಿಗೆ ಉದ್ಯೋಗ ತೆಗೆಸಿಕೊಡುವಂಥ ವಿಚಾರದಲ್ಲಿ ಮಾತಾಡ್ಬೋದು, ಅಥವಾ ಹಲವಾರು ಸಮಸ್ಯೆಗಳಿದೆ ಅವರ ಕ್ಷೇತ್ರದಲ್ಲಿ. ಅದು ಬಿಟ್ಟು ಅವರು ರಾಹುಲ್ ಗಾಂಧಿಯ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದಾರೆ. ಯಾಕೆಂತೇಳಿದರೆ ನೋಡಿ, ಈ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನೆಹರು ಕುಟುಂಬ ಕೊಟ್ಟಂಥ ಕೊಡುಗೆ, ಅವರ ತ್ಯಾಗ, ಅವರ ಬಲಿದಾನ ಯಾವ ಕುಟುಂಬ ಸಹ ಈ ದೇಶಕ್ಕೆ ಕೊಟ್ಟಿಲ್ಲ. ನೆಹರೂರವರು 10 ವರ್ಷಗಳ ಕಾಲ ಜೈಲಿನಲ್ಲಿದ್ದರು. ಮಾತ್ರವಲ್ಲ, ಅವರ ಮಗಳು ಇಂದಿರಾ ಗಾಂಧಿಯವರು ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದರು. ರಾಜೀವ್ ಗಾಂಧಿಯವರು ಪ್ರಾಣಾರ್ಪಣೆ ಮಾಡಿದರು. ಅವರ ಕುಟುಂಬದ ಕುಡಿ ಇವತ್ತು ರಾಹುಲ್ ಗಾಂಧಿಯವರು ಈ ದೇಶದ ಸಾಮರಸ್ಯಕ್ಕೋಸ್ಕರ ಸಾವಿರಾರು ಮೈಲಿ ನಡೆದರು. ಅವರು ಸಂವಿಧಾನಿಕ ಹುದ್ದೆಯಲ್ಲಿ ಸಹ ಇದ್ದಾರೆ ಇವತ್ತು ವಿರೋಧ ಪಕ್ಷದ ನಾಯಕರಾಗಿ. ಅವರ ಕುಟುಂಬದ ಬಗ್ಗೆ, ಅವರ ಬಗ್ಗೆ ಒಂದು ಕೀಳು ಮಟ್ಟದಲ್ಲಿ ಮಾತಾಡ್ತಾರೆ. ಮತ್ತು ಒಬ್ಬ ನಟನ ಬಗ್ಗೆ ಭಾಳ ಕೆಟ್ಟದಾಗಿ ಸಮುದ್ರಕ್ಕೆ ಎಸೆಯುತ್ತೇನೆ ಅಂತ ಮಾತಾಡ್ತಾರೆ. ಇದು ಎಂಥ ಮನಸ್ಥಿತಿ ನಮಗೆ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದರೆ ನೋಡಿ, ಇದೇ ರೀತಿಯಲ್ಲಿ ಈ ಜಿಲ್ಲೆಯ ಶಾಸಕರಾದ ಭರತ್ ಶೆಟ್ಟರು ಮತ್ತು ನಮ್ಮ ಹರೀಶ್ ಪೂಂಜ್ ಅವರು ಮಾತಾಡ್ತಿದ್ದರು, ಅವರಿಗೆ ಕಾನೂನಿನ ಬಿಸಿ ಮುಟ್ಟಿಸಿದ ನಂತರ ಅವರು ಮಾತಾಡ್ತಾ ಇಲ್ಲ. ಅನಂತಕುಮಾರ್ ಹೆಗ್ಡೆ ಅವರು ಮಾತಾಡ್ತಿದ್ದರು, ಅವರಿಗೆ ಕಾನೂನಿನ ಬಿಸಿ ಮುಟ್ಟಿಸಿದ ನಂತರ ಅವರು ಮಾತಾಡ್ತಾ ಇಲ್ಲ. ಈಗ ಇನ್ನೊಬ್ಬರು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ, ಯಾರು? ನಮ್ಮ CT ರವಿ ಅವರು. ಈ ಕಾನೂನಿನ ಬಿಸಿ ಯಾವಾಗ ಮುಟ್ತದೆ, ಕಾನೂನು ಯಾವಾಗ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ, ಆಗ ಇವರೆಲ್ಲ ಬಾಯಿ ಮುಚ್ಚುತ್ತಾರೆ. ಯಾಕಂದರೆ ಕಾನೂನು, ಈ ದೇಶದ ಕಾನೂನು, ಸಂವಿಧಾನ ಅಷ್ಟು ಪ್ರಬಲವಾಗಿರುವಂಥದ್ದು. ಆದ್ದರಿಂದ ನಾನು ಹೇಳಲಿಕ್ಕೆ ಇರುವುದು, ನೀವು ನಿಮ್ಮ ಎದುರುಗಡೆ ನಿಂತಹ ಹಿಂದುಳಿದ ವರ್ಗದ ಮಕ್ಕಳನ್ನು ನೀವು ಉದ್ರೇಕ ಭಾಷಣ ಮಾಡಿ ಚಪ್ಪಲಿಗೆ ಇಟ್ಟಿಸಿಕೊಂಡ್ರಲ್ಲ, ನಿಮ್ಮ ಮನೆಯ ಅಥವಾ ನಿಮ್ಮ ಕುಟುಂಬದ ಅಥವಾ ನಿಮ್ಮ ಪಕ್ಷದ ನಾಯಕರ ಮಕ್ಕಳು ಅದೇ ರೀತಿ ಆ ಬೀದಿಯಲ್ಲಿ ನಿಂತು ನಿಮಗೆ ಚಪ್ಪಲೆ ಹೊಡೆದಿದ್ದಾರಾ? ಅವರು ವಿದೇಶದಲ್ಲಿ ನಿಂತುಕೊಂಡು IITಯ ಅಥವಾ ಯೂನಿವರ್ಸಿಟಿಯಲ್ಲಿ ಓದಿ ಅದು ದೊಡ್ಡ ಇದನ್ನು ವಿದ್ಯಾಭ್ಯಾಸ ಮಾಡಿ ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಇಲ್ವಾ? ನಿಮ್ಮ ಈ ಹಿಂದುಳಿದ ವರ್ಗದ ಮಕ್ಕಳು ಮಾತ್ರ ಇವತ್ತು ಶಾಲು ಹಾಕಿ ಅಥವಾ ನಿಮಗೆ ಚಪ್ಪಲೆ ತೊಟ್ಟು ಅಥವಾ ಗೋವಿನ ಕೆಲಸವನ್ನು ಮಾಡಿ ಇದನ್ನೆಲ್ಲ ಮಾಡುವಂಥ ಕೆಲಸವನ್ನು ನೀವು ಉದ್ರೇಕವಾಗಿ ಮಾಡ್ತಾ ಇದ್ದೀರಿ ಅಲ್ವಾ? ಇದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಮತ್ತು ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಇವತ್ತು ಯಾವುದೇ ಕೋಮುಗಲಭೆ ನಡೀತಾ ಇಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂತೇಳಿದ್ರೆ ನಮ್ಮ ರಾಜ್ಯದ ಸರ್ಕಾರ, ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೂ ಮತ್ತು ಗೃಹ ಮಂತ್ರಿಗಳಿಗೂ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಕಟ್ಟುನಿಟ್ಟಾದ ಕ್ರಮವನ್ನು ತೆಗೆದುಕೊಂಡಿದ್ದೀರಿ, ಅತ್ಯುತ್ತಮ ಅಧಿಕಾರಿಗಳನ್ನು ಹಾಕಿದ್ದರ ಪರಿಣಾಮ ಈ ಜಿಲ್ಲೆಯಲ್ಲಿ ಆಗಲಿ ಈ ರಾಜ್ಯದಲ್ಲಿ ಎಲ್ಲೂ ಕೋಮುಗಲಭೆ ಅಥವಾ ಯಾವ ದೇಶ ಭಾಷೆ ನಡೀತಾ ಇಲ್ಲ. ಆದರೆ ಇವತ್ತು ಶುರು ಮಾಡಿದ್ದಾರೆ ನಮ್ಮ ಯಶ್ಪಾಲ್ ಸುವರ್ಣರವರು. ಅವರು ಬೆತ್ತಲೆ ಪ್ರಕರಣದಲ್ಲೂ ಈ ಥರ ಮಾಡಿ ಏನೆಲ್ಲ ಮಾಡಿದ ಈ ದೇಶ ಅಲ್ಲ, ಈ ಪ್ರಪಂಚ ನೋಡಿದೆ. ಅದರ ನಂತರ ಮುಗ್ಧ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲೂ ಆ ಸ್ಕಾರ್ಪನ್ನು ನೆಪ ಮಾಡಿ ಅವರ ವಿದ್ಯಾಭ್ಯಾಸವನ್ನು ಸಹ ಅವರು ಮೊಟಕುಗೊಳಿಸಿದಂತ ನೋಡಿದ್ದೇವೆ. ಈಗ 3ನೇ ಬಾರಿಗೆ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ. ರಾಹುಲ್ ಗಾಂಧಿ ವಂಶದ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ತಕ್ಷಣವಾಗಿ ನಮ್ಮ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರಪತಿಯವರು ಇದಕ್ಕೆ ಮಧ್ಯಪ್ರವೇಶ ಮಾಡಿ ಅವರ ಶಾಸಕತ್ವವನ್ನು ರದ್ದು ಮಾಡಬೇಕಂತ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ. ಇಲ್ಲ, ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಈ ದೇಶದ ಸಂವಿಧಾನವನ್ನು ಒಪ್ಪುವಂತನಾಗಿ
ನಾನು ನನ್ನ ಕರ್ತವ್ಯ ಏನಿದೆ ಅದನ್ನು ನಾನು ಪೊಲೀಸ್ ಆಯುಕ್ತರಿಗೆ ಹೋಗಿ ಭೇಟಿ ಮಾಡಿ ಅವರಿಗೆ ಕೇಸನ್ನು ದಾಖಲು ಮಾಡಿದ್ದೇನೆ. ಕಾನೂನಿನಡಿಯಲ್ಲಿ ಏನು ಮಾಡಲಿಕ್ಕೆ ಉಂಟು ಅದನ್ನೆಲ್ಲ ನಮ್ಮ ಸರ್ಕಾರ ಅಥವಾ ಕಾನೂನು ನೋಡ್ಕೊಳ್ತದೆ. ಆದರೆ ಪ್ರತಿಭಟನೆ ಏನಿದ್ರು ನಮ್ಮ ವರಿಷ್ಠ ನಾಯಕರೆಲ್ಲ ತೀರ್ಮಾನ ಮಾಡ್ತಾರೆ. ನಮ್ಮ ಪಕ್ಷ ಏನು ತೀರ್ಮಾನ ಮಾಡೋದಕ್ಕೆ ನಾವು ಬದ್ಧವಾಗಿ ಕೆಲಸ ಮಾಡಲಿಕ್ಕೆ ಬದ್ಧವಾಗಿದ್ದೇವೆ. ಇವರು ಇಷ್ಟೆಲ್ಲ ಈಗ ಮಾತಾಡ್ತಾರೆ. ಇವತ್ತು ಅಧಿಕಾರಕ್ಕೆ ಬಂದು 12 ವರ್ಷ ಆಯಿತು. ಅಧಿಕಾರಕ್ಕೆ ಹೇಗೆ ಬಂದರು? 2013ರ ಭಾಷಣವನ್ನು ಸ್ವತಃ ನಮ್ಮ ಪ್ರಧಾನಮಂತ್ರಿಗಳು ಆಡಿದ ಭಾಷಣವನ್ನು ಈಗ ಅವರು ನೋಡಿದರೆ ಅದಕ್ಕೆ ಯಾವ ರೀತಿಯಲ್ಲಿ ನಮ್ಮ ಯಶ್ಪಾಲ್ ಸುವರ್ಣರವರು ಪ್ರತಿಕ್ರಿಯೆ ನೀಡಬಹುದು? ಇನ್ನೊಂದು ಏನಂತ ಹೇಳಿದ್ರೆ, ರಾಮನ ಹೆಸರಲ್ಲಿ ಇವರು ಅಧಿಕಾರಕ್ಕೆ ಬಂದರು ಅಲ್ವಾ? ಅಧಿಕಾರಕ್ಕೆ ಬಂದು ಏನು ಮಾಡಿದರು? ಬಾಬರು ಸಹ ಇವತ್ತು ನಾಚಿಕೊಳ್ಬೋದು. ಆ ರೀತಿ ರಾಮನ ದುಡ್ಡನ್ನು, ಹುಂಡಿಯನ್ನು ಲೂಟಿ ಮಾಡಿದರು. ನಮ್ಮ ದೇಶವನ್ನು ದೋಚಿದ್ದಾನೆ ಅಂತೇಳಿ ನಾವು ಪುಸ್ತಕದಲ್ಲಿ ಓದಿದ್ದೇವೆ, ಬಾಬರು ದೋಚಿದ್ದಾನೆ ಅಂತೇಳಿ. ಆದರೆ ಬಾಬನಿಗೆ ಸಹ ನಾಚಿಕೆ ಆಗ್ಬೋದು. ಆ ರೀತಿ ಇವತ್ತು ನಮ್ಮ ರಾಮನ ಹುಂಡಿಯನ್ನು ದೋಚಿದ್ದಾರೆ. ಇವತ್ತು ಗೋವಿನ ಹೆಸರಿನಲ್ಲಿ ರಾಜ್ಯಕ್ಕೆ ಬಂದರು. ಗೋವನ್ನು ಮಾತೆ, ತಾಯಿ ಅಂತ ಹೇಳ್ತಾರೆ. ಅದೇ ಗೋವನ್ನು ಕಡಿದು ಮಾಂಸ ಮಾಡಿ ವಿದೇಶಕ್ಕೆ, ಅರಬ್ ರಾಷ್ಟ್ರಗಳಿಗೆ ರಫ್ತು ಮಾಡ್ತಾರೆ ಅಲ್ವಾ? ಹಾಗಾದರೆ ಇದಕ್ಕೆ ಏನು ಉತ್ತರ ಕೊಡ್ತಾರೆ ನಮ್ಮ ಯಶ್ಪಾಲ್ ಸುವರ್ಣರವರು? ಇದಕ್ಕೆ ಅವರು ಉತ್ತರ ಕೊಡಬೇಕು ಇದಕ್ಕೆಲ್ಲ. ಉಡುಪಿಯ ಬಿಜೆಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ಇವರು ರಾಹುಲ್ ಗಾಂಧಿ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ವ್ಯಾಪಕವಾದಂತಹ ವಿರೋಧ ವ್ಯಕ್ತ ಆಗ್ತಾ ಇದೆ. ಕೇಸ್ ಕೂಡ ದಾಖಲಾಗಿದೆ. ಎಲ್ಲದರ ಕುರಿತು ಮಾತನಾಡೋಕ್ಕೆ ನಮ್ಮ ಜೊತೆ ಇವತ್ತು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಅವರು ಜೊತೆಗಿದ್ದಾರೆ. ಮೇಡಮ್ ಅವರು, ರಾಹುಲ್ ಗಾಂಧಿ ಅವರ ಬಗ್ಗೆ ಅವರು ಆಡಿರುವಂತಹ ಹೇಳಿಕೆ ವ್ಯಾಪಕ ಆಕ್ರೋಶಕ್ಕೆ ಗುರಿಯಾಗಿದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ಉಡುಪಿಯಲ್ಲಿ ನಡೆದಂತಹ ಒಂದು ಪ್ರತಿಭಟನೆಯಲ್ಲಿ ಉಡುಪಿಯ ಶಾಸಕರಾಗಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅವರು ನಮ್ಮ ದೇಶ ಕಂಡಂಥ ಒಬ್ಬ ಧೀಮಂತ ನಾಯಕ, ಬಡವರ, ಮಹಿಳೆಯರ, ರೈತರ, ವಿದ್ಯಾರ್ಥಿಗಳ ಹೋರಾಟದ ಧ್ವನಿಯಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಬಗ್ಗೆ ಹೇಳಿದಂಥ ಮಾತುಗಳಿಗೆ ತೀವ್ರವಾಗಿ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಹಾಗೆ ನಾನು ವೈಯಕ್ತಿಕವಾಗಿ ಕೂಡ ಖಂಡಿಸ್ತೇನೆ. ಇವತ್ತು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿದರೆ ಇಡೀ ದೇಶದಲ್ಲಿ ವಿದ್ಯಾವಂತರ, ಬುದ್ಧಿವಂತರ ಜಿಲ್ಲೆ ಅಂತೇಳಿ ಒಂದು ಹೆಸರಿದೆ. ಎಲ್ಲರೂ ಕೂಡ ಭಾಳಷ್ಟು ಗೌರವ ಕೊಡ್ತಾರೆ ನಮಗೆ. ಆದರೆ ಆ ಜಿಲ್ಲೆಯಿಂದ, ಉಡುಪಿ ಅಂಥ ಒಂದು ಪುಣ್ಯ ಜಿಲ್ಲೆಯಿಂದ ಆಯ್ಕೆಯಾಗಿ ಬಂದಂಥ ಒಬ್ಬರು ಶಾಸಕರು ಬಾಬರಿ ಮಸೀದಿ ಧ್ವಂಸ ಮಾಡಿದ ರೀತಿಯಲ್ಲಿ ರಾಹುಲ್ ಗಾಂಧಿಯವರ ಕುಟುಂಬವನ್ನು ಧ್ವಂಸ ಮಾಡ್ತೇನೆ ಎನ್ನುವಂಥ ಹೇಳಿದಂಥ ಮಾತು ನಿಜವಾಗಿ ಕೂಡ ಖಂಡನೀಯ. ಅಂಥ ಒಂದು ಅವಹೇಳನಕಾರಿ ಮಾತುಗಳನ್ನು ಯಾರೂ ಮಾತಾಡಲಿಕ್ಕಿಲ್ಲ. ರಾಜಕೀಯವಾಗಿ ಪಕ್ಷ ಭಿನ್ನಾಭಿಪ್ರಾಯ ಇರ್ಬೋದು, ಧರ್ಮ ಭಿನ್ನಾಭಿಪ್ರಾಯಗಳಿರ್ಬೋದು, ಬೇರೆ ಬೇರೆ ವ್ಯತ್ಯಾಸಗಳಿರ್ಬೋದು. ಆದರೆ ಇಂತಹ ಮಾತುಗಳನ್ನು ಹೇಳಿರೋದು ಅಂತೇಳಿದರೆ ಆಘಾತಕಾರಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಶ್ಪಾಲ್ ಸುವರ್ಣ ಅವರು ಒಂದು ವಿದ್ಯಾವಂತರಾಗಿ, ಒಂದು ಜನರಿಂದ ಆಯ್ಕೆಯಾಗಿ ಶಾಸಕರಾಗಿ ಬಂದಿರೋರು. ಜನರನ್ನು ಮತ ಕೇಳುವಾಗ, ಆರಿಸಿ ಬರುವಾಗ ಜನರ ಕೆಲಸ ಮಾಡ್ತೇವೆ, ಜನರ ಬಗ್ಗೆ ನಾವು ಏನು, ರೈತರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಜನರ ಅಭಿವೃದ್ಧಿಯ ಬಗ್ಗೆ ಅವರು ಅಭಿಪ್ರಾಯವನ್ನು, ಅಭಿವೃದ್ಧಿಯ ಕಾಳಜಿಯನ್ನು ವ್ಯಕ್ತಪಡಿಸೋರು, ಅದಕ್ಕೆ ಕೆಲಸ ಮಾಡೋರು. ಜನಪ್ರತಿನಿಧಿ ಆದವರ ಕೆಲಸ ಅದು. ಆದರೆ ಇವತ್ತು ಇವರು ಮಾಡಿರೋದು, ಇವತ್ತು ಪ್ರತಿಭಟನೆಗಳು ನಡೀತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಸಹಜ, ಅದು ಸಂವಿಧಾನವಾಗಿ ಬಂದಂಥ ಹಕ್ಕು. ಆದರೆ ಆ ಹಕ್ಕನ್ನು ವೈಯಕ್ತಿಕ ನಿಂದನೆಯನ್ನು ಮಾಡಲಿಕ್ಕೆ ಈ ಸಂವಿಧಾನ ಯಾರಿಗೂ ಅವಕಾಶ ಕೊಡಲಿಲ್ಲ. ಇವತ್ತು ರಾಹುಲ್ ಗಾಂಧಿಯವರು ಈ ದೇಶ ಕಂಡಂಥ ಒಬ್ಬ ಅನುಭವಿ, ಅಪ್ರತಿಮ ರಾಜಕಾರಣಿಯೂ ಕೂಡ. ಅವರ ಎಜುಕೇಷನ್ ಬಗ್ಗೆ ಕೂಡ ನಾವು ನೋಡಿದರೆ, ಒಂದು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿಯೂ ಕೂಡ ಪದವಿಯನ್ನು ಮುಗಿಸಿ ಅವರು ಅತ್ಯುನ್ನತ ಒಂದು ವಿದ್ಯಾಭ್ಯಾಸವನ್ನು ಕೂಡ ಮಾಡಿದಂಥ ವ್ಯಕ್ತಿತ್ವ. ಅವರು ಡ್ರಗ್ಸ್ ಎಡಿಕ್ಟ್ ಆಗಿದ್ದಾರೆ ಎನ್ನುವಂಥ ಒಂದು ಆರೋಪವನ್ನು ಕೂಡ ಅವರು ಮಾಡಿದ್ದಾರೆ. ಅದು ನಮಗೆ ಇವತ್ತು ಅನಿಸ್ತದೆ, ಯಶ್ಪಾಲ್ ಸುವರ್ಣರು ಅವರ ಒಂದು ವೈಯಕ್ತಿಕವನ್ನು ನೋಡಿದರೆ ಅವರು ಇದಕ್ಕೆ ಏನೋ ಡ್ರಗ್ ಎಡಿಕ್ಟ್ಸ್ ಆಗಿದ್ದಾರೆಯೋ ಅನ್ನುವಂಥ ಒಂದು ಸಂಶಯ ನಮಗೂ ಮೂಡಿ ಬರ್ತದೆ. ಒಂದು ರೌಡಿಸಮ್ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ, ಸಾಮಾನ್ಯರಲ್ಲಿ ಸಾಮಾನ್ಯರು ಕೂಡ ಈ ರೀತಿ ಮಾತಾಡಲಿಕ್ಕಿಲ್ಲ. ತನ್ನ ಜೀವನದ ನಮ್ಮ ಏನಿದೆ ಅದನ್ನು ಅವರು ನಡೆದು ಬಂದಂಥ ರೀತಿ ಏನಿದೆ ಅದು ಅವರ ಮಾತಿನಲ್ಲಿ ವ್ಯಕ್ತವಾಗಿದೆ ಅನ್ನೋದು ನಮಗೆ ಸಂಪೂರ್ಣವಾಗಿ ಅವರು ತಿಳಿಸಿಕೊಟ್ಟಿದ್ದಾರೆ. ಅವರಿಂದಲೇ
ಖಂಡಿತವಾಗಿ ಕೂಡ ಅವರ ಅವನತಿ ಆಗ್ತದೆ. ಅವರಿಂದಲೇ ಅವರ ರಾಜಕೀಯ ಇದರಿಂದ ಅವರಿಗೆ ತೊಂದರೆ ಆಗ್ತದೆ. ಯಾಕಂತೇಳಿದರೆ BJP ಪಕ್ಷಕ್ಕೂ ಕೂಡ ಒಂದು ನೈತಿಕತೆ ಸಿದ್ಧಾಂತ ಇದ್ದರೆ, ಒಂದು ರಾಷ್ಟ್ರೀಯ ಪಕ್ಷ BJP ಆಗಿದ್ದರೆ ಅವರನ್ನು ಪಕ್ಷದಿಂದ ಉಚ್ಚಾಟಿಸಬೇಕು, ಶಾಸಕ ಸ್ಥಾನದಿಂದ ಕೂಡ ಅವರನ್ನು ತೆಗಿಬೇಕು. ಯಾಕೆ ನಾನು ಈ ಮಾತನ್ನು ಹೇಳಿದೆ ಅಂತೇಳಿದರೆ, ರಾಹುಲ್ ಗಾಂಧಿಯವರ ವಂಶವನ್ನು ಧ್ವಂಸ ಮಾಡ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ. ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ ರೀತಿಯಲ್ಲಿ ಧ್ವಂಸ ಮಾಡ್ತೇನೆ ಅಂತ ಹೇಳಿದ್ದಾರೆ. ಬಾಬರಿ ಮಸೀದಿಯ ರಾಮ ಮಂದಿರದ ಇಶ್ಯೂ ಏನಿದೆ ಅದು ಮುಗಿದ ಅಧ್ಯಾಯ, ಅದನ್ನು ಯಾರೂ ಮಾತಾಡಬಾರ್ದು. ಅದು ಮಾತಾಡಿದರೂ ಕೂಡ ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಆಗ್ತದೆ. ಅದು ಕೂಡ ಎಷ್ಟೋ ಯುವಕರನ್ನು ಸೇರಿಸಿ ಆಕ್ರೋಶಭರಿತವಾಗಿ ಯುವಕರನ್ನು ಎಬ್ಬಿಸಿ ಪ್ರಚೋದನಾಕಾರಿ ಭಾಷಣವನ್ನು ಕೂಡ ಅವರು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಇದು ಖಂಡಿತವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇದನ್ನು ಖಂಡಿಸ್ತದೆ. ವೈಯಕ್ತಿಕವಾಗಿ ಕೂಡ ನಾನು ಅವರನ್ನು ಖಂಡಿಸ್ತೇನೆ. ಮುಖ್ಯವಾಗಿ ನೀವು ಶಾಸಕ ಸ್ಥಾನದಿಂದ ಅವರನ್ನು ಉಚ್ಚಾಟಿಸಬೇಕು ಅಂತ ಹೇಳಿದರೆ ಏನಾದರೂ ದೂರು ನೀಡುವಂತಹ ಸಾಧ್ಯತೆ ಏನಾದರೂ ಇದೆ? ದೂರು ಈಗಾಗಲೇ ಅವರ ಮೇಲೆ FIR ಆಗಿದೆ. ನಾವು ಇವತ್ತು ಕಮಿಷನರ್ಗೆ ಹೋಗಿ ಕೊಡ್ತೇವೆ, ಎಲ್ಲ ಸೇರಿ ಮಹಿಳೆಯರಿಗೆ ಹೋಗಿ ಅವರ ಮೇಲೆ ನಾವು ಲಿಖಿತವಾಗಿ ಕಮಿಷನರಿಗೆ ದೂರು ಕೊಡ್ತೇವೆ. ಈಗ ದೂರು ನೀಡುವ ಜೊತೆಗೆ ಏನಾದರೂ ಪ್ರತಿಭಟನೆ ಸರಣಿಯ ರೂಪದಲ್ಲಿ ಆಯೋಜನೆ ಮಾಡುವ ಸಾಧ್ಯತೆ ನೋಡಬೇಕು ನಾವು. ಈಗ ಎಲ್ಲ ಕಡೆಯಿಂದ ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗಿ ಕೂಡ ಇದಕ್ಕೆ ಯಾವುದು ಪ್ರತಿಭಟನೆಗಳ ಅಗತ್ಯವೇ ಇಲ್ಲ. ಅವರು ಆಡಿದ ಮಾತೇ ಸಾಕ್ಷಿ. ನೋಡಿ, ಅವರು ಏನು ಕದ್ದು ಮುಚ್ಚಿ ಅವರು ಓಪನ್ ಆಗಿ ಮಾತಾಡಿದ್ದಾರೆ. ಮೊನ್ನೆ ಸರ್ಕಾರ ಇದೆ, ಕಾನೂನಿದೆ, ಕೋರ್ಟ್ ಇದೆ, ಎಲ್ಲವೂ ಕೂಡ ಅವರನ್ನು ಇದು ಮಾಡ್ಬೋದು. ಈಗ ಅವರು ಶಾಸಕರಾಗಿ ಇರುವಂಥದ್ದು, ನೀವು ಎಷ್ಟೇ ದೂರು ಕೊಟ್ಟರು ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅಥವಾ? ಇರ್ಬೋದು. ಈಗ ಅವರು ಆ ರೀತಿ ಮಾತಾಡಿದಾರಲ್ಲ, ಅವರು ಆ ರೀತಿ ರಾಜಕೀಯವಾಗಿ ನಾನು ಆಗಲೇ ಹೇಳಿದೆ, ರಾಜಕೀಯ ಭಿನ್ನಾಭಿಪ್ರಾಯಗಳಿದ್ದಾರೆ. ಒಂದೊಂದು ಪಕ್ಷ ಒಂದೊಂದು ಮಾತಾಡ್ತದೆ, ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ, ಪಕ್ಷದ ಬಗ್ಗೆ ಬೇರೆ ಬೇರೆ ನಿಲುವುಗಳು ಬರ್ತದೆ. ಆದರೆ ಅವರೀಗ ಮಾತಾಡಿರೋದು ಅದಲ್ಲ. ಅವರು ವೈಯಕ್ತಿಕ ಒಂದು ಕುಟುಂಬ ಧ್ವಂಸ ಮಾಡ್ತೇನೆ ಅನ್ನುವಂತಹ ಮಾತು, ಅದು ಯಾರೂ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಆ ಮಾತು ಆಡಬಾರ್ದು. ಇದೀಗ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರ ಮಹಿಳಾ ಅಧ್ಯಕ್ಷರಾದ SP ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ಅವರು, ಉಡುಪಿಯ ಶಾಸಕರು ರಾಹುಲ್ ಗಾಂಧಿ ಅವರ ವಿರುದ್ಧ ಅಪಮಾನಕಾರಿಯಾಗಿ ಹೇಳಿಕೆ ನೀಡಿದ್ದಾರೆ. ಈ ಕುರಿತು ನೀವೇನು ಪ್ರತಿಕ್ರಿಯೆ ನೀಡಿ? ಅವರು ಮಾನಸಿಕ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ ಮೊದಲಾಗಿ. ಯಾಕಂತೇಳಿದರೆ ಅವರು ಹೇಳುವಂಥ ಭಾಷೆ ಉಂಟಲ್ಲ, ಯಾರೊಂದು ಒಪ್ಪುವಂಥ ಭಾಷೆ ಅನ್ನಲ್ಲ ಅವರು. ಇವತ್ತು ಒಬ್ಬ ದೇಶದ ಪ್ರಧಾನಿಯಾದಂಥ ಅವರ ಮಗ ರಾಹುಲ್ ಗಾಂಧಿಯವರು, ಅವರನ್ನು ನಾನು ಬಾಬರ್ ಮಸೀದಿಯನ್ನು ಧ್ವಂಸ ಮಾಡಿದಾಗೆ ಅವರ ಕುಟುಂಬವನ್ನು ಧ್ವಂಸ ಮಾಡ್ತೇನೆ ಅಂತ ಹೇಳುವಂಥ ಒಂದು ಮಾತಿದೆ ಅಲ್ಲ, ಅವನು ತಲೆಯಲ್ಲಿ ಮನಸ್ಸಲ್ಲಿ ಅವನು ಒಳ್ಳೆಯ ರೀತಿಯಲ್ಲಿ ಇದ್ದವನಲ್ಲ, ಮಾನಸಿಕವಾಗಿ ಅವನು ಇದ್ದಾನಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅವನು ಯಾಕಂತೇಳಿದರೆ ಅವರು ಈ ಉಡುಪಿಯ ಒಬ್ಬ ಶಾಸಕರಾಗಿ ಈ ರೀತಿ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳಿದರೆ ಅವರ ಮನಸ್ಸಲ್ಲಿ ಯಾವ ರೀತಿ ಇದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. BJP ಅವರಿಗೆ ಪ್ರತಿಯೊಬ್ಬರು ಇವತ್ತು CT ರವಿ ಆಗಿರ್ಬೋದು, ಪ್ರಹ್ಲಾದ ಜೋಶಿ ಅವರಾಗಿರ್ಬೋದು, ಈಗ ಅವರಿಗೆ ಒಂದೊಂದು ಮಾತನ್ನು ಹೇಳಿ ಅಂತ ನಮ್ಮ ಪ್ರಧಾನಿಯವರು ಹೇಳ್ಕೊಡ್ತಾರಾ ಅಂತ ನಾವೊಂದು ಮಹಿಳೆಯರು ನಾವು ಇವತ್ತು ತಿಳ್ಕೊಳ್ಬೇಕಾಗ್ತದೆ. ಬರೀ ಒಂದು ಮಹಿಳೆಯರ ಬಗ್ಗೆ ಒಂದು ಹೀನವಾದ ಮಾತುಗಳನ್ನು ಆಡೋದು ಅವರ ಶಾಸಕರು, ಈ ಥರ ಒಬ್ಬರನ್ನು ಧ್ವಂಸ ಮಾಡ್ತೇನೆ ಅಂತ ಹೇಳುವಂಥ ಪ್ರಚಾರವನ್ನು ಕೊಡೋದು, ಇದೆಲ್ಲ ಸರಿಯಲ್ಲ. ಯಾಕೆ ಹೇಳ್ತಾ ಇದ್ದಾರೆ ಇವರು ಯಾರಿಗೆ ಈ ಥರದ ಒಂದು ಸಂದೇಶವನ್ನು ಕೊಡ್ತಾರೆ? ಹೇಳಬಾರ್ದಲ್ಲ. ಪ್ರಹ್ಲಾದ ಜೋಶಿಯವರು ಗುಜರಾತಲ್ಲಿ ಆವಾಗ ಗಲಭೆಯಾದಂಥ ಸಂದರ್ಭದಲ್ಲಿ ಬಿಲ್ಕಿಸಿ ಬಾನು ಅಂತ ಒಬ್ಬ ಮಹಿಳೆಯನ್ನು ಅತ್ಯಾಚಾರಿ ಆದಂಥ ಮಹಿಳೆಯನ್ನು ಒಬ್ಬರು ಸಮರ್ಥನೆ ಮಾಡುವಂಥ ಒಬ್ಬ ಪ್ರಹ್ಲಾದ ಜೋಶಿ ಅಂತವರು ಇರುವಾಗ ಇವರ ರಾಜಕೀಯ ಯಾವ ರೀತಿಯಲ್ಲಿ ಇರ್ತದಂತ ಹೇಳಿಕೆ ನಾವು ಇವತ್ತು ಕೇಳುವಂಥ ಪ್ರಶ್ನೆ. CT ರವಿ ಮೊನ್ನೆ ಹೇಳ್ತಾರೆ, ಮುಲ್ಲನಿಗಿರುವಂಥ ಹೃದಯ ಬಗ್ಗಿದ್ರೆ 4 ಅಕ್ಷರ ಇವತ್ತು ಮುಸ್ಲಿಂ ಅಂತ ಯುವತಿಯರು ಎಂಥ ಎಜುಕೇಷನನ್ನು ಪಡಿತಾರಂತ ಇವರಿಗೇನು ಗೊತ್ತಿದೆಯಾ? ಯಾಕೆ ಬೇಕಿದ್ದೆಲ್ಲ ಮಾತುಗಳನ್ನು? ಇವರೊಬ್ಬ ಜನಪ್ರತಿನಿಧಿಯಾಗಿ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥವ್ರು. ಇವರು ಈ ಥರ ಹೇಳುವಂಥದ್ದು ಸರಿಯಲ್ಲ. ಮಹಿಳೆಯರು ಇದನ್ನು ಖಂಡಿತವಾಗಿ ನಾವು ಯಶ್ಪಾಲ್ ಸುವರ್ಣರು ಹೇಳಿದಂಥ ಮಾತನ್ನು ಮಹಿಳಾ ಕಾಂಗ್ರೆಸ್ ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಇವರನ್ನು ಕಾನೂನು ರೀತಿಯಲ್ಲಿ ಅವರಿಗೆ ಕ್ರಮವನ್ನು ತೆಗೆದುಕೊಂಡು ಅವರಿಗೆ ಅವರ ಶಾಸನ ಏನಿದೆ ಶಾಸಕರಾಗಿದ್ದಾರೆ ಅದನ್ನು ರದ್ದುಪಡಿಸಬೇಕಂತ ನಾವು ಆಗ್ರಹಿಸ್ತಾ ಇದ್ದೇವೆ. ಇದೀಗ ನೀವು ಮಹಿಳಾ ಕಾಂಗ್ರೆಸ್ ನಾಯಕರಿಂದ ಏನಾದರೂ ದೂರು ಕೊಡುವಂತಹ ಸಾಧ್ಯ? ಖಂಡಿತ ಇವಾಗಲೇ ಹೋಗ್ತಾ ಇದ್ದೇವೆ ನಾವು ಕಮಿಷನರಿಗೆ, ಅವರ ಮೇಲೆ ದೂರನ್ನು ಕೊಡ್ತಾ ಇದ್ದೇವೆ. ಅವರ ಶಾಸಕವನ್ನು ರದ್ದುಪಡಿಸಬೇಕಂತ ನಾವು ದೂರನ್ನು ಕೊಡ್ತಾ ಇದ್ದೇವೆ.
ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷೆ ಶಶಿಕಲಾ ಪದ್ಮನಾಭ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ಅವರೇ, ಬಿಜೆಪಿ ಶಾಸಕರು ರಾಹುಲ್ ಗಾಂಧಿ ಅವರ ವಿರುದ್ಧ ಅಪಮಾನಕಾರಿಯಾದಂಥ ಹೇಳಿಕೆ ನೀಡಿದ್ದಾರೆ ಎಂಬ ಆರೋಪ ವ್ಯಕ್ತ ಆಗಿದ್ದು, ದೂರು ಕೂಡ ಅಲ್ಲಲ್ಲಿ ಸಲ್ಲಿಕೆ ಆಗಿರುವಂಥದ್ದು. ಈ ಕುರಿತು ನಿಮ್ಮ ಪ್ರತಿಕ್ರಿಯೆ ಏನು? ನಾವು ಒಬ್ಬ ಶಾಸಕನಾಗಿ ಒಬ್ಬ ನಮ್ಮ ವಿರೋಧ ಪಕ್ಷದ ನಾಯಕನಾಗಿ ಸಂಸದರನ್ನು ಈ ರೀತಿ ಮಾತಾಡಿದ್ದನ್ನು ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ನಾವು ಖಂಡಿಸ್ತೇವೆ. ಅಂದರೆ ಒಬ್ಬ ಶಾಸಕನಾಗಿ ಇಂಥ ಮಾತನ್ನು ಆಡಬಾರ್ದು ಯಾರು. ದೇಶದಲ್ಲಿ ಎಲ್ಲ ಯುವಕರಿಗೆ ಇದೇ ರೀತಿ ಇವರು ಮಾತಾಡಿಕೊಂಡು ಹೋದರೆ ಎಲ್ಲ ಯುವಕರು ಇವತ್ತು ಎಲ್ಲ ವಿಷಯದಲ್ಲಿ ಕ್ರೂರಿತನವನ್ನು ಮೆರೀತಾ ಇದ್ದಾರೆ. ಎಲ್ಲ ಯುವಕರಿಗೆ ಈಗ ಕ್ರೂರತನ ಅಂತ ಹೇಳಿದರೆ ಅದೊಂದು ಕಟ್ಟಿಟ್ಟ ಬುತ್ತಿಯಾಗಿ ಆಗಿದೆ ಅವರಿಗೆ. ಇದನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಂಡಿತ ನಾವು ಸಹಿಸೋದಿಲ್ಲ. ಆದರೆ ಇಂಥ ಶಾಸಕರನ್ನು ಅವರು ಜೈಲಿಗೂ ಹೋಗಲಿ ಅಲ್ಲ ಅವರ ಮೇಲೆ ಕಂಪ್ಲೇಂಟ್ ಆಗಲಿ ಏನಾದರೂ ಆದರೆ ಇವರನ್ನು ಮಾಲೆ ಹಾಕಿ ಸ್ವಾಗತಿಸುವಂಥದ್ದು ನಮ್ಮ ಬಿ ಜೆ ಪಿಯ ಸಂಸ್ಕೃತಿ. ಹೊಡಿ ಕಡಿ ಬಡಿ ಅಂತೇಳಿ ಎಲ್ಲ ಆಯಿತು. ಈಗ ಈ ರೀತಿಯಾದರೂ ಕಾಂಗ್ರೆಸ್ ಪಕ್ಷದ ಶಾಸಕರನ್ನಾಗಲಿ ಎಲ್ಲರನ್ನು ಇವರು ಇದು ಹೀನಾಯವಾಗಿ ಮಾತಾಡೋದು ಕಾಂಗ್ರೆಸ್ ಅಲ್ಲಿಲ್ಲ, ಇದು ಬಿ ಜೆ ಪಿಯವರ ಬಳುವಳಿ. ಹಾಗಾಗಿ ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ನಮ್ಮ ಸರ್ಕಾರ ಕೂಡ ಇದನ್ನು ಗಮನಿಸಬೇಕು, ಅವನಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಇವತ್ತಿಗೆ. ಇದೀಗ ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಅಬ್ಬಾಸ್ ಅಲಿ BM ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇದೀಗ ಉಡುಪಿ ಶಾಸಕರು ರಾಹುಲ್ ಗಾಂಧಿ ವಿರುದ್ಧ ಅಪಮಾನಕಾರಿಯಾದಂಥ ಹೇಳಿಕೆ ನೀಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ನಿಮ್ಮ ಪ್ರತಿಕ್ರಿಯೆ? ಈ ದೇಶದಲ್ಲಿ ಸಂವಿಧಾನ ಇದೆ, ಪ್ರಜಾಪ್ರಭುತ್ವ ಇದೆ. ಇವರ ಮೇಲೆ ಯಾವ ರೀತಿಯ ಕ್ರಮ ಆಗಬೇಕು ಅಂತ ಹೇಳಿದ್ರೆ ಯಶ್ಪಾಲ್ ಸುವರ್ಣರ ಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಮಾತುಗಳು ಯಾರಿಂದಲೂ ಬರಬಾರ್ದು. ಕಾನೂನಲ್ಲಿ ಎಲ್ಲ ಅವಕಾಶಗಳಿದೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ. ಮೊನ್ನೆ CT ರವಿಯರಸು ಕೂಡ ಮಾತಾಡಿದರು. ಆ ಮಾತುಗಳು ಯಶ್ಪಾಲ್ ಸುವರ್ಣರ ಈ ಮಾತುಗಳು ಮುಂದಿನ ದಿನಗಳಲ್ಲಿ ಇವರಿಂದ ಇಂಥ ಮಾತುಗಳು ಬರದಂತೆ ಈ ದೇಶದ ಕಾನೂನು ಏನಿದೆ, ಈ ದೇಶದ ಪ್ರಜಾಪ್ರಭುತ್ವ ಏನಿದೆ, ಈ ದೇಶದ ಸಂವಿಧಾನ ಇದೆ, ಅದರ ಮುಖಾಂತರ ಅತ್ಯಂತ ಬಲವಾದ ಕ್ರಮ ಕೈಗೊಳ್ಳಬೇಕು. ಈ ಹೇಳಿಕೆ ಅತ್ಯಂತ ಖಂಡನೀಯ ಮತ್ತು ಅತ್ಯಂತ ವಿಷಾದಕರ ಅಂತ ಹೇಳ್ತಾ ನನ್ನ ಮಾತನ್ನು ಹೇಳ್ತಾ ಇದ್ದೀನಿ. ನೀವು ಮುಖ್ಯವಾಗಿ ಈಗ ಕಾಂಗ್ರೆಸ್ನಲ್ಲಿ ಜಿಲ್ಲಾಧ್ಯಕ್ಷರ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂದಿದೆ. ನೀವು ಕೂಡ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿದ್ದೀರೆಂಬ ಮಾಹಿತಿ ಸಿಕ್ಕಿರುವಂಥದ್ದು. ಹೌದು, ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ರೀತಿಯಲ್ಲಿ ಜಿಲ್ಲಾ ಅಧ್ಯಕ್ಷರು ಮಾಡಬೇಕು ಅನ್ನೋ ರೀತಿಯಲ್ಲಿ ನಮ್ಮ KPCC ಮತ್ತು AICC ಹೊರಟಿದೆ. ಅದಕ್ಕೆ ಪೂರಕವಾಗಿ ನಾವೆಲ್ಲ ಅಪ್ಲಿಕೇಶನ್ ಹಾಕಿದ್ದೇವೆ. ಮುಂದಿನ ನಾವೇನು ನಮ್ಮ ಪ್ರಯತ್ನವನ್ನು ಮಾಡ್ತಾಯಿದ್ದೆ. ಏನು ನಮ್ಮ ಹೈಕಮಾಂಡ್ ಕ್ರಮಕ್ಕೆ ಈಗ ಯಾರನ್ನು ಜಿಲ್ಲಾಧ್ಯಕ್ಷರು ಮಾಡ್ತಿದ್ದೆ ಅದೆಲ್ಲಕ್ಕೂ ನಾವು ಬದ್ಧರಾಗಿರ್ತೇವೆ. ನಮ್ಮ ಪ್ರಯತ್ನ ನಾವು ಕೂಡ ಮಾಡ್ತೇವೆ. ಇದೀಗ ನೀವು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗ್ತೀರಾ ಎಂಬ ನಿರೀಕ್ಷೆ ಇದೆಯಾ? ಅದು ಆ ರೀತಿ ಏನಿಲ್ಲ. ನಮ್ಮದು ಏನು ಪ್ರಜಾಪ್ರಭುತ್ವ ಪಕ್ಷದ ಒಳಗಡೆ ಏನಿದೆ ಅದರ ಬಗ್ಗೆ ನಾವು ಎಲ್ಲರೂ ಅದಕ್ಕೆ ಬದ್ಧರಾಗಿರ್ತೇವೆ. ಈಗ ಬಹಳಷ್ಟು ಸಂಖ್ಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಕೆ ಆಗಿರುವಂಥದ್ದು. ಸೊ ಕಾಂಪಿಟೇಷನ್ ಇದೆ ಅಂತ ಅನಿಸ್ತಾ ಇದೆ. ಅದೇ ರೀತಿ ಒಂದು ರೀತಿಯ ಫ್ರೆಂಡ್ಲಿ ಫೈಟ್, ಪಕ್ಷದ ಒಳಗೆ ಒಂದು ಫ್ರೆಂಡ್ಲಿ ಫೈಟ್. ಯಾಕಂದರೆ ಪ್ರಜಾಪ್ರಭುತ್ವ ಇದೆ, ಪಕ್ಷದಲ್ಲಿ ಕೂಡ ಪ್ರಜಾಪ್ರಭುತ್ವ ಇದೆ, ಯಾರಕ್ಕೂ ಸ್ಪರ್ಧಿಸಬಹುದು. ಅವರು ಹೈಕಮಾಂಡ್ ಏನು ಡಿಸೈಡ್ ಮಾಡ್ತದೆ ಅದಕ್ಕೆಲ್ಲ ನಾವು ಒಪ್ಪಿಗೆಯನ್ನು ಕೊಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ ನಾಯಕರ ಪ್ರತಿರೋಧದ ಹೇಳಿಕೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು.